ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ನಾವು ಪಾರ್ಕ್ನ ಚೂಸ್ ಮಾಡಿದ್ವಿ. ಪಾರ್ಕಲ್ಲಿ ನಮ್ಮ ಮಕ್ಕಳು ಅಂತೂ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು. ಅಲ್ಲಿರೋ ಎಲ್ಲ ಆಕ್ಟಿವಿಟೀಸ್ನು ಅವರು ಆಕ್ಯುಪೈಡ್ ಆಗಿ ಆಟ ಆಡಿದ್ರು. ಅದರಲ್ಲಿ ಸ್ಪೆಷಲ್ ಆಗಿ ಏನಂದ್ರೆ ಮಣ್ಣಲ್ಲಿ ಆಟ ಆಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ವಿಟಮಿನ್ ಡಿ ಇಂಪ್ರೂವ್ ಆಗುತ್ತೆ, ಹಾಗೆ ನಿಮ್ಮ ಮಕ್ಕಳು ಖುಷಿಯಾಗಿ ಆಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ನೇಚರ್ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಆ ಕಾಲದ ಆಟಗಳನ್ನೆಲ್ಲ ಇವರು ಮರ್ತೇ ಹೋಗಿದ್ದಾರೆ. ಇವಾಗ ಏನಿದ್ರು ಫೋನು ಸ್ಕ್ರೀನು ಅಂತಾರೆ. ಆದರೆ ಕುಂಟೆಬಿಲ್ಲೆ, ಚೌಕಾಬಾರ, ಅಳಗೋಲಿ ಮನೆ, ಗಿಲ್ಲಿ ದಾಂಡು, ಕಣ್ಣ ಮುಚ್ಚಾಲೆ ಇಂಥ ಆಟಗಳನ್ನು ನಾವು ನಮ್ಮ ಮಕ್ಕಳಿಗೆ ಆಟ ಆಡಿಸ್ಬೇಕು, ಹೇಳ್ಕೊಡ್ಬೇಕು. ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ನಾವು ಕಂಡುಕೊಳ್ಬೇಕು. ಅವ್ರ ಜೊತೆ ನಾವು ಮಕ್ಕಳಾಗ ಆಟ ಆಡಬೇಕು. ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಯಾರು ಹೇಳ್ಕೊಡ್ತಾರೆ? ಅದಕ್ಕೆ ಅವ್ರು ಈ ಜನ್ರೇಷನ್ ಮಕ್ಕಳು ಅಂತ ನೆಗ್ಲೆಕ್ಟ್ ಮಾಡೋದನ್ನು ಬಿಟ್ಟು ಸ್ಕ್ರೀನು ಫೋನಿಂದ ಅವ್ರನ್ನ ದೂರ ಇಟ್ಟು ಅವ್ರ ಮೈಂಡ್ನ ಡೈವರ್ಟ್ ಮಾಡ್ತಾ ಬೇರೆ ಬೇರೆ ಆಟಗಳಾಡ್ತಾ ಫಿಸಿಕಲಿ ಅವ್ರನ್ನ ಆ್ಯಕ್ಟಿವ್ ಮಾಡ್ತಾ ನಂದು ಒಂದು ಪುಟ್ಟ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್.